ಶ್ರಾವಣ ಮಾಸವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಮಾಸಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ. ಈ ತಿಂಗಳಲ್ಲಿ ದೇವರ ಆರಾಧನೆ, ವ್ರತ, ದಾನ, ಜಪ ಮತ್ತು ಪೂಜೆಗಳಿಗೆ ವಿಶೇಷ ಮಹತ್ವವಿದೆ. ಅದರಲ್ಲೂ ಶ್ರಾವಣ ಶುಕ್ರವಾರವನ್ನು ಶ್ರೀ ಮಹಾಲಕ್ಷ್ಮೀ ದೇವಿಯ ಆರಾಧನೆಗೆ ಅತ್ಯಂತ ಶುಭಕರವಾದ ದಿನವೆಂದು ಭಕ್ತರು ನಂಬುತ್ತಾರೆ. ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮತ್ತು ಐಶ್ವರ್ಯ ನೆಲೆಸುತ್ತದೆ ಎಂಬುದು ಧಾರ್ಮಿಕ ನಂಬಿಕೆ. ಆದರೆ ಪೂಜೆಯನ್ನು ಮಾಡುವಾಗ ಕೇವಲ ವಸ್ತುಗಳನ್ನು ಅರ್ಪಿಸುವುದಕ್ಕಿಂತ ಶುದ್ಧ ಮನಸ್ಸು, ಭಕ್ತಿ ಮತ್ತು ಸರಿಯಾದ ಪೂಜಾ ಕ್ರಮ ಮುಖ್ಯವಾಗಿದೆ. ಶ್ರಾವಣ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಯಾವಾಗ ಮಾಡಬೇಕು? ಶ್ರಾವಣ ಮಾಸದ ಶುಕ್ರವಾರದಂದು ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಬಹುದು. ಸಾಧ್ಯವಾದರೆ ಸಂಜೆ ಸೂರ್ಯಾಸ್ತಕ್ಕೂ ಮೊದಲು ಅಥವಾ ಸಂಜೆ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡುವುದು ಕೂಡ ಸಂಪ್ರದಾಯದಲ್ಲಿದೆ. ಪೂಜೆ ಮಾಡುವ ಮೊದಲು ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ಮನೆಯ ಮುಖ್ಯ ಬಾಗಿಲು ಮತ್ತು ದೇವರ ಕೋಣೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಉತ್ತಮ. ಕೆಲವು ಕುಟುಂಬಗಳಲ್ಲಿ ಶುಕ್ರವಾರದಂದು ಮನೆಯ ಮುಂಭಾಗ ರಂಗೋಲಿ ಹಾಕಿ ಬಾಗಿಲಿಗೆ ಅರಿಶಿನ, ಕುಂಕುಮ ಹಚ್ಚುವ ಸಂಪ್ರದಾಯವೂ ಇದೆ. ಪೂಜೆಗೆ ಬೇಕಾಗುವ ಸಾಮಗ್ರಿಗಳು: ಲಕ್ಷ್ಮೀ ಪೂಜೆಗೆ ಸಾಮಾನ್ಯವಾಗಿ ದೀಪ, ಎಣ್ಣೆ, ತುಪ್ಪ, ಹೂವು, ಅರಿಶಿನ, ಕುಂಕುಮ, ಅಕ್ಷತೆ, ಗಂಧ, ಹಣ್ಣು, ನೈವೇದ್ಯ, ತಾಂಬೂಲ, ತೆಂಗಿನಕಾಯಿ ಮತ್ತು ನೀರನ್ನು ಬಳಸಬಹುದು. ಲಕ್ಷ್ಮೀ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಸ್ವಚ್ಛವಾದ ಸ್ಥಳದಲ್ಲಿ ಪ್ರತಿಷ್ಠಾಪಿಸಬಹುದು. ಮನೆಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಕಲಶವನ್ನು ಇಟ್ಟು ಪೂಜೆ ಮಾಡುವುದಾದರೆ ಕಲಶದಲ್ಲಿ ನೀರು ತುಂಬಿ ಅದರ ಮೇಲೆ ಮಾವಿನ ಎಲೆಗಳು ಮತ್ತು ತೆಂಗಿನಕಾಯಿಯನ್ನು ಇಡಬಹುದು. ಪೂಜೆಗೆ ಬಳಸುವ ಪ್ರತಿಯೊಂದು ವಸ್ತುವು ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳುವುದು ಮುಖ್ಯ. ಮೊದಲನೆಯದಾಗಿ ಗಣಪತಿ ಪೂಜೆ. ಯಾವುದೇ ಶುಭ ಕಾರ್ಯವನ್ನು ಆರಂಭಿಸುವ ಮೊದಲು ಶ್ರೀ ಗಣೇಶನನ್ನು ಸ್ಮರಿಸುವುದು ಹಿಂದೂ ಸಂಪ್ರದಾಯದಲ್ಲಿ ಪ್ರಮುಖವಾಗಿದೆ. ಮೊದಲು ಗಣಪತಿಗೆ ಹೂವು ಮತ್ತು ಅಕ್ಷತೆಯನ್ನು ಅರ್ಪಿಸಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಬೇಕು. ಓಂ ಗಂ ಗಣಪತಿಯೇ ನಮಃ ಎಂದು ಭಕ್ತಿಯಿಂದ ಜಪಿಸಬಹುದು. ನಂತರ ಲಕ್ಷ್ಮೀ ದೇವಿಯ ಪೂಜೆಯನ್ನು ಪ್ರಾರಂಭಿಸಬಹುದು. ಲಕ್ಷ್ಮೀ ದೇವಿಯ ಪೂಜೆಯ ಸರಿಯಾದ ವಿಧಾನ: ಮೊದಲು ಲಕ್ಷ್ಮೀ ದೇವಿಯ ಮುಂದೆ ದೀಪವನ್ನು ಬೆಳಗಿಸಬೇಕು. ನಂತರ ದೇವಿಗೆ ಗಂಧ, ಅರಿಶಿನ, ಕುಂಕುಮ ಮತ್ತು ಹೂವುಗಳನ್ನು ಅರ್ಪಿಸಬೇಕು. ಅಕ್ಷತೆಯನ್ನು ಅರ್ಪಿಸಿ ನಿಮ್ಮ ಮನಸ್ಸಿನಲ್ಲಿರುವ ಪ್ರಾರ್ಥನೆಯನ್ನು ದೇವಿಯ ಮುಂದೆ ಹೇಳಿಕೊಳ್ಳಬಹುದು. ನಂತರ ಲಕ್ಷ್ಮೀ ದೇವಿಗೆ ಹಣ್ಣು, ಸಿಹಿ ಅಥವಾ ಮನೆಯಲ್ಲೇ ತಯಾರಿಸಿದ ಶುದ್ಧವಾದ ನೈವೇದ್ಯವನ್ನು ಅರ್ಪಿಸಬಹುದು. ಪೂಜೆಯ ಸಮಯದಲ್ಲಿ ಸಾಧ್ಯವಾದರೆ ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸಬಹುದು. ಮಂತ್ರವನ್ನು ಎಷ್ಟು ಬಾರಿ ಜಪಿಸಬೇಕು ಎಂಬುದಕ್ಕಿಂತ ಭಕ್ತಿಯಿಂದ ಮತ್ತು ಏಕಾಗ್ರತೆಯಿಂದ ಜಪಿಸುವುದು ಮುಖ್ಯ. ದೀಪ ಬೆಳಗಿಸುವ ಮಹತ್ವ: ಲಕ್ಷ್ಮೀ ಪೂಜೆಯಲ್ಲಿ ದೀಪಕ್ಕೆ ವಿಶೇಷ ಮಹತ್ವವಿದೆ. ದೀಪವು ಬೆಳಕು, ಜ್ಞಾನ ಮತ್ತು ಶುಭದ ಸಂಕೇತವಾಗಿದೆ. ಶುಕ್ರವಾರದಂದು ಮನೆಯ ಪೂಜಾ ಸ್ಥಳದಲ್ಲಿ ದೀಪ ಬೆಳಗಿಸಿ ಮನಸ್ಸಿನಲ್ಲಿ ನಮ್ಮ ಮನೆಯಲ್ಲಿ ಸದಾ ಶಾಂತಿ, ಸಂತೋಷ, ಧರ್ಮ ಮತ್ತು ಸಮೃದ್ಧಿ ನೆಲೆಸಿರಲಿ ಎಂದು ಪ್ರಾರ್ಥಿಸಬಹುದು. ದೀಪವನ್ನು ಬೆಳಗಿಸಿದ ನಂತರ ಅದನ್ನು ಸುರಕ್ಷಿತ ಸ್ಥಳದಲ್ಲಿ ಇಟ್ಟು ಗಾಳಿಯಿಂದ ಅಥವಾ ಇತರ ಕಾರಣಗಳಿಂದ ಸುಲಭವಾಗಿ ಆರದಂತೆ ನೋಡಿಕೊಳ್ಳಬೇಕು. ಲಕ್ಷ್ಮೀ ದೇವಿಗೆ ಯಾವ ನೈವೇದ್ಯ ಅರ್ಪಿಸಬಹುದು? ಲಕ್ಷ್ಮೀ ದೇವಿಗೆ ಸಿಹಿ ಪದಾರ್ಥಗಳು, ಹಣ್ಣುಗಳು, ಪಾಯಸ, ಕೇಸರಿಬಾತ್ ಅಥವಾ ಮನೆಯ ಸಂಪ್ರದಾಯದಲ್ಲಿರುವ ಇತರ ಶುದ್ಧ ನೈವೇದ್ಯಗಳನ್ನು ಅರ್ಪಿಸಬಹುದು. ನೈವೇದ್ಯದ ವಿಷಯದಲ್ಲಿ ದುಬಾರಿ ವಸ್ತುಗಳೇ ಬೇಕೆಂದಿಲ್ಲ. ಶುದ್ಧತೆ ಮತ್ತು ಭಕ್ತಿಯೇ ಮುಖ್ಯ ಎಂಬುದನ್ನು ನೆನಪಿನಲ್ಲಿಡಬೇಕು. ನೈವೇದ್ಯ ಅರ್ಪಿಸಿದ ನಂತರ ಸ್ವಲ್ಪ ಸಮಯ ದೇವರ ಮುಂದೆ ಇಟ್ಟು ನಂತರ ಮನೆಯ ಸದಸ್ಯರಿಗೆ ಪ್ರಸಾದವಾಗಿ ಹಂಚಬಹುದು. ಕುಂಕುಮ ಮತ್ತು ಅರಿಶಿನದ ಮಹತ್ವ: ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ ಅರಿಶಿನ ಮತ್ತು ಕುಂಕುಮವನ್ನು ಶುಭದ ಸಂಕೇತವಾಗಿ ಬಳಸಲಾಗುತ್ತದೆ.
ಶ್ರಾವಣ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಅರಿಶಿಣ ಮತ್ತು ಕುಂಕುಮ ಅರ್ಪಿಸಿ ಪೂಜೆ ಮಾಡಬಹುದು. ಮನೆಯ ಮಹಿಳೆಯರು ತಮ್ಮ ಕುಟುಂಬದ ಸಂಪ್ರದಾಯದಂತೆ ಸುಮಂಗಲಿಯರಿಗೆ ಅರಿಶಿಣ ಕುಂಕುಮ ನೀಡಿ ಗೌರವಿಸುವ ಪದ್ಧತಿಯನ್ನು ಅನುಸರಿಸಬಹುದು. ಇದು ಕೇವಲ ಆಚರಣೆಯಷ್ಟೇ ಅಲ್ಲ, ಪರಸ್ಪರ ಗೌರವ ಮತ್ತು ಶುಭ ಹಾರೈಸುವ ಸಂಪ್ರದಾಯವೂ ಆಗಿದೆ. ಪೂಜೆಯ ನಂತರ ಮಾಡಬೇಕಾದದ್ದು: ಲಕ್ಷ್ಮೀ ಪೂಜೆ ಮುಗಿದ ನಂತರ ದೇವಿಗೆ ಆರತಿ ಮಾಡಬೇಕು. ಮನೆಯ ಎಲ್ಲರೂ ಆರತಿಯಲ್ಲಿ ಭಾಗವಹಿಸಿ ದೇವಿಯ ಆಶೀರ್ವಾದ ಪಡೆಯಬಹುದು. ನಂತರ ನೈವೇದ್ಯವನ್ನು ಪ್ರಸಾದವಾಗಿ ಸ್ವೀಕರಿಸಬೇಕು. ಸಾಧ್ಯವಾದರೆ ಆ ದಿನ ಬಡವರಿಗೆ ಅಥವಾ ಅಗತ್ಯ ಇರುವವರಿಗೆ ಆಹಾರ, ಬಟ್ಟೆ ಅಥವಾ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡಬಹುದು. ದಾನ ಮಾಡುವಾಗ ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಸೇವಾ ಮನೋಭಾವದಿಂದ ಮಾಡುವುದು ಉತ್ತಮ. ಶ್ರಾವಣ ಶುಕ್ರವಾರದಂದು ತಪ್ಪಿಸಬೇಕಾದ ವಿಷಯಗಳು: ಶ್ರಾವಣ ಶುಕ್ರವಾರದಂದು ಪೂಜೆ ಮಾಡುವವರು ಮನೆಯ ಸ್ವಚ್ಛತೆಯ ಗಮನ ಕೊಡಬಹುದು. ದೇವರ ಮುಂದೆ ಅಶುದ್ಧವಾದ ವಸ್ತುಗಳನ್ನು ಇಡಬಾರದು. ಪೂಜೆಯನ್ನು ಆತುರದಲ್ಲಿ ಮಾಡುವುದಕ್ಕಿಂತ ಶಾಂತವಾಗಿ ಭಕ್ತಿಯಿಂದ ಮಾಡುವುದು ಉತ್ತಮ. ಮನೆಯವರೊಂದಿಗೆ ಅನಗತ್ಯ ಜಗಳ, ಕೋಪ ಮತ್ತು ಕೆಟ್ಟ ಮಾತುಗಳನ್ನು ತಪ್ಪಿಸಿ ಸಾಧ್ಯವಾದಷ್ಟು ಶಾಂತಿಯುತ ವಾತಾವರಣವನ್ನು ಕಾಪಾಡಿಕೊಳ್ಳುವುದು ಉತ್ತಮ. ಯಾವುದೇ ಆಚರಣೆಯನ್ನು ಭಯದಿಂದ ಮಾಡಬೇಕಾಗಿಲ್ಲ. ದೇವರ ಪೂಜೆಯ ಮೂಲ ಉದ್ದೇಶ ಭಕ್ತಿ, ಸಾತ್ವಿಕತೆ ಮತ್ತು ಮನಸ್ಸಿನ ಶಾಂತಿ. ಮುಖ್ಯವಾಗಿ ನೆನಪಿಡಬೇಕಾದ ವಿಷಯ: ಲಕ್ಷ್ಮೀ ದೇವಿಯ ಆರಾಧನೆ ಎಂದರೆ ಕೇವಲ ಹಣವನ್ನು ಪಡೆಯುವ ಉದ್ದೇಶವಲ್ಲ. ನಮ್ಮ ಜೀವನದಲ್ಲಿ ಧನದ ಜೊತೆಗೆ ಧರ್ಮ, ಆರೋಗ್ಯ, ಸಂತೋಷ, ಕುಟುಂಬದ ಒಗ್ಗಟ್ಟು ಮತ್ತು ಮನಸ್ಸಿನ ಶಾಂತಿ ಇರಬೇಕು ಎಂಬುದು ಪ್ರಾರ್ಥನೆಯ ಮುಖ್ಯ ಅರ್ಥ. ಶ್ರಾವಣ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಸ್ಮರಿಸಿ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಂಡು ದೀಪ ಬೆಳಗಿಸಿ ನೈವೇದ್ಯ ಅರ್ಪಿಸಿ ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಅಥವಾ ಸೇವೆ ಮಾಡುವ ಮೂಲಕ ದಿನವನ್ನು ಸಾರ್ಥಕಗೊಳಿಸಬಹುದು. ಕೊನೆಯಲ್ಲಿ ಕೈಮುಗಿದು, ತಾಯಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸದಾ ಶಾಂತಿ, ಸಂತೋಷ, ಆರೋಗ್ಯ, ಧರ್ಮ ಮತ್ತು ಸಮೃದ್ಧಿ ನೆಲೆಸಿರಲಿ, ನಮ್ಮ ಕುಟುಂಬದ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸಬಹುದು. ಶ್ರಾವಣ ಶುಕ್ರವಾರದ ಪೂಜೆಯಲ್ಲಿ ಅತ್ಯಂತ ಮುಖ್ಯವಾದದ್ದು ದುಬಾರಿ ಪೂಜಾ ಸಾಮಗ್ರಿಗಳಲ್ಲ, ಶುದ್ಧ ಮನಸ್ಸು, ನಂಬಿಕೆ, ಭಕ್ತಿ ಮತ್ತು ಸಾತ್ವಿಕ ಜೀವನ. ಆದ್ದರಿಂದ ನಿಮ್ಮ ಕುಟುಂಬದ ಸಂಪ್ರದಾಯ ಮತ್ತು ಸ್ಥಳೀಯ ಆಚರಣೆಗಳನ್ನು ಗೌರವಿಸಿ, ಸರಳವಾಗಿಯೂ ಭಕ್ತಿಯಿಂದಲೂ ಲಕ್ಷ್ಮೀ ಪೂಜೆಯನ್ನು ಆಚರಿಸಿ. ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಎಲ್ಲರ ಮೇಲೂ ಇರಲಿ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.